ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದುಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಹಾಗೆ ಕಸ ಗುಡಿಸಿ ರಂಗೋಲಿನ ಹಾಕಿ ಈಗ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಪೂಜೆ ಎಲ್ಲ ಕ್ಲೀನ್ ಮಾಡಿದೆ. ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಎದ್ದಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಲ್ವಾ, ಮಂದಿ ಎಲ್ಲ ಕರೆದಿದ್ರು ಉಡಿ ತುಂಬಿಸ್ಕೊಳ್ಳೋಕ್ಕೆ. ಹಾಗಾಗಿ ಬೇಗ ಎದ್ದು ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಇಬ್ಬರು ಮಲಗಿದ್ರು, ನಾನೊಬ್ಬಳೇ ಬೇಗ ಎದ್ದು ಕೆಲಸ ಮಾಡಿಕೊಂಡು ಈಗ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡಿ ಹಾಗೆ ಅವರಿಗೆ ಅಡುಗೆ ಮಾಡಬೇಕು. ಸ್ಕೂಲ್ಗೆ ಹೋಗ್ತಾರೆ ನನ್ನ ಮಕ್ಕಳು, ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದೀನಿ. ನಾನು ಡೈಲಿ 6:30 7 ಗಂಟೆಗೆ ಹೇಳೋದು, ಬಟ್ ಇವತ್ತು 5:30ಗೆ ಎದ್ದಿದ್ದೆ. ಉಡಿ ತುಂಬಿಸ್ಕೊಳಕ್ಕೆ ಹೋಗ್ಬೇಕಂತ ಹೇಳಿಬಿಟ್ಟು, ಹಾಗಾಗಿ ಸ್ವಲ್ಪ ಬೇಗ ಅವ್ರು ರೂಮ್ನಾಗ ಮಲ್ಕೊಂಡಿದ್ರು. ನಾನೊಬ್ಬಳೇ ಎದ್ದು ಬೇಗ ಕೆಲಸ ಮಾಡಿಕೊಂಡು ಪೂಜೆನೂ ಮಾಡಿಕೊಂಡೆ. ನೋಡಿ ನಮ್ಮ ದೇವ್ರ ಮನೆ ಹೇಗಿದೆ ಅಂತೇಳಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ತುಳಜಾಭವಾನಿ, ಮಹಾರಾಷ್ಟ್ರ. ತುಳಜಾಭವಾನಿ ಅಂತ ಕೇಳಿರ್ತೀರಲ್ವ ನೀವು, ಅದು ನಮ್ಮ ಮನೆ ದೇವರು. ನೋಡಿ ಬೇಗ ಎದ್ದು ಪೂಜೆ ಮಾಡಿದ್ದೀನಿ. ಈಗ ಮಾಡಿ ಅವರಿಗೆ ಅಡುಗೆ ತಯಾರು ಮಾಡಿದೆ, ಚಿತ್ರಾನ್ನ ಮಾಡೋಣ ಅಂಥೇಳಿ. ಚಿತ್ರಾನ್ನದ ಹುಳಿ ರೆಡಿ ಮಾಡಿಕೊಂಡೆ, ಹಾಗೆ ಸಂಡಿಗೆ ಹಪ್ಪಳ ಕರ್ಕೊಂಡೆ, ಚಿತ್ರಾನ್ನ ಕಲಿಸಿದ್ದೀನಿ. ಈಗ ನನ್ನ ಮಗಳನ್ನೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸಿದ್ದೀನಿ. ಇವಳು ನೋಡಿ ರೆಡಿ ಮಾಡಿದ್ದೀನಿ. ಸ್ಕೂಲಿಗೆ ಹೋಗಿ ಕಾಲೆಲ್ಲ ಪೇನ್ ಆಗಿತ್ತು, ಪಾಪ ಅವಳಿಗೆ ನೋವಾಗಿದೆ. ಇವತ್ತು ಹೋಗ್ತಾ ಇದ್ದಾಳೆ, ಒಂದು ವಾರ ಆಯ್ತು ಸ್ಕೂಲ್ಗೆ ಹೋಗಿದ್ದಿಲ್ಲ. ಬಲೂನ್ ತೊಗೊಂಡು ಆಟ ಆಡ್ತಾಯಿದ್ಲು. ಮೊನ್ನೆ ಬರ್ಡೇ ಆಯ್ತು ಇವಳ್ದು. ಬಲೂನ್ಸ್ ಎಲ್ಲ ಇಟ್ಟಿದ್ಲು. ಉಣಿಸು ಮಮ್ಮಿ ಅಂದ್ಲು. ಚಿತ್ರಾನ್ನ ಮಾಡಿದ್ನಲ್ವ, ಅವಳಿಗೆ ತಿನ್ನಿಸ್ತಾಯಿದ್ದೀನಿ. ತಿನ್ನು ಅಂದರೆ ನೀನೇ ತಿನ್ನಿಸು ಅಂದ್ಲು. ಹಾಗಾಗಿ ಅವಳಿಗೆ ಊಟ ತಿನ್ನಿಸ್ತಾಯಿದ್ದೆ, ಸ್ಕೂಲಿಗೆ ಟೈಮ್ ಆಗುತ್ತಾ ಅಂತ ಹೇಳಿಬಿಟ್ಟು. ಅವಳು ತಿನ್ನಿಸಿದ ನಂತರ ನನ್ನ ದೊಡ್ಡ ಮಗಳದ್ದು ಫ್ರೆಶ್ ಅಪ್ ಆಗಿ ಅವಳು ಟಿಫಿನ್ ತಿಂತಾಯಿದ್ಲು. ಸಾಕು ಬೇಡ ಅಂತ ಇದ್ಲು. ಸರಿ ಓಕೆ ಅಂಥೇಳಿ ಇದು ಮಾಡಿದೆ. ಎಲ್ಲ ರೆಡಿ ಆಗಿಬಿಟ್ಟು ಇಬ್ಬರು ಆಟ ಆಡ್ತಾಯಿದ್ರು. ಹಾಗೆ ನಾನು ಅವ್ರಿಗೆ ಕುಡಿಯೋಕ್ಕೆ ಬೂಸ್ಟ್ ಮಾಡಿಕೊಟ್ಟೆ. ತಿಂಡಿ ಆದಮೇಲೆ ಬೂಸ್ಟ್ ಮಾಡ್ತಾಯಿದ್ದೀನಿ ನೋಡಿ, ಬೂಸ್ಟ್ ಮಾಡಿಕೊಟ್ಟೆ. ಅವರು ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ನಾನು ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು. ಹಾಗೆ ವಿಡಿಯೋ ನೋಡ್ತಾಯಿರಿ, ತೋರಿಸ್ತೀನಿ ನಿಮಗೆ. ನೋಡಿ ಈಗ ಬೂಸ್ಟ್ ರೆಡಿ ಮಾಡಿದ್ದೀನಿ. ಅವ್ರಿಗೆ ಬೂಸ್ಟ್ ಹಾಕಿ ಕೊಟ್ಟಿದ್ಮೇಲೆ ಅವ್ರು ಕುಡಿದ್ಮೇಲೆ ನಮ್ಮ ಮಕ್ಕಳು ಕೂಡ ಬರ್ತಾರೆ. ಅವ್ರನ್ನ ಡೈಲಿ ನಾನೇ ಬಿಡೋದು. ಲಂಚ್ ಬ್ಯಾಗೆಲ್ಲ ಇರ್ತಲ್ಲ ಮಕ್ಕಳಿಗೆಲ್ಲ, ಪಾಪ ಭಾರ ಆಗುತ್ತೆ. ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಡಬೇಕು, ಅವ್ರ ವ್ಯಾನ್ ಬರುತ್ತೆ. ನಮ್ಮ ಮನೆ ಹತ್ರ ನಿಯರ್ ಇರೋದು ಕರ್ನಾಟಕ ಬ್ಯಾಂಕ್ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡಿ ಬಸ್ ಬರೋವರೆಗೂ ಕಾದವ್ರನ್ನ ಬಸ್ ಸೇರಿಸಿ ಬರ್ತೀನಿ. ನಮ್ಮ ಅಕ್ಕನೂ ಕಾಲೇಜಿಗೆ ಹೋಗ್ತಾರೆ, ಹಾಗಾಗಿ ಅವ್ರಿಗೆ ಆಗಲ್ಲ ನೋಡಿ. ನಮ್ಮ ಅಕ್ಕನ ಮಕ್ಕಳನ್ನು ಬಂದರು, ಎಲ್ಲ ಕುಡ್ಕೊಂಡ ನಂತರ ಅವ್ರನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೊಂಟಿದ್ದೀನಿ. ಈಗ ಅವ್ರನ್ನ ಹೋಗಿ ಡ್ರಾಪ್ ಮಾಡಿ ಅವ್ರನ್ನೆಲ್ಲ ಹತ್ತಿಸಿದ ಬಂದು ನಾನು ವರಮಹಾಲಕ್ಷ್ಮಿ ಪೂಜೆಗೆ ಅಕ್ಕಪಕ್ಕ ನೋಡಿ ಲಂಚ್ ಬ್ಯಾಗ್ ಎಲ್ಲ ನನಗೆ ಕೊಟ್ಟಿದ್ದಾರೆ. ಡೈಲಿ ಅಷ್ಟೇ ನಾನೇ ಹಿಡ್ಕೊಂಡು ಹೋಗ್ತೀನಿ ಲಂಚ್ ಬ್ಯಾಗ್ ಅಷ್ಟು ಅವ್ರದ್ದು. ಕರ್ಕೊಂಡೋದ ನಂತರ ಈಗ ವರಮಹಾಲಕ್ಷ್ಮಿ ಪೂಜೆ ಕರೆದಿದ್ದಾರೆ. ಈಗ ಹೋಗಬೇಕು. ಎಲ್ಲ ಜಾಸ್ತಿ ಮನೆಗಳಿದೆ, ಎಲ್ಲದ ಕಡೆನೂ ಹೋಗಬೇಕು ಉಡಿ ತುಂಬಿಸ್ಕೊಂಬರೋಕ್ಕೆ. ಅದಕ್ಕೆ ಇವ್ರನ್ನ ಬೇಗ ರೆಡಿ ಮಾಡಿ ಅವ್ರನ್ನ ವ್ಯಾನ್ ಹತ್ತಿದ್ಮೇಲೆ ನಾನು ರೆಡಿ ಆಗಿಬಿಟ್ಟು ಉಡಿ ತುಂಬಿಸ್ಕೊಳಕ್ಕೆ ಹೋಗೋಣ ಅಂತ. ನೋಡಿ ಇಲ್ಲೇ ನಮ್ಮದು ಬಸ್ ಸ್ಟಾಪ್ ಇರೋದು. ಇವ್ರ ಬಸ್ ಇಲ್ಲೇ ಬರೋದು ನಮ್ಮ ಮನೆ ಹತ್ರ. ಈ ಕಡೆ ಬ್ಯಾಂಕ್ಗಳಿದೆ, ಕರ್ನಾಟಕ ಬ್ಯಾಂಕ್ ಆ ಥರ. ಅಲ್ಲಿ ಡೈಲಿ ಇಲ್ಲೇ ಬಂದು ನಿಂತ್ಕೊಂಡು ಅವ್ರಿಗೆ ವೆಯ್ಟ್ ಮಾಡಿ ಬಸ್ ಬಂದಮೇಲೆ ನಾನು ಅವ್ರನ್ನ ಹತ್ತಿಸ್ತೀನಿ ಬಸ್ಸಿಗೆ. ನೋಡಿ ಆಟ ಆಡ್ತಾಯಿದ್ರು ಇವರು. ಇನ್ನೂ ವ್ಯಾನ್ ಬಂದಿದ್ದು ಇಲ್ಲೇ ಒಂದು 10 ಮಿನಿಟ್ಸ್ ಇತ್ತು. ಎಲ್ಲರೂ ಆಟ ಆಡ್ತಾಯಿದ್ರು. ಹಾಗೆ ನಮ್ಮ ಆಂಟಿ ಮಕ್ಕಳು ಎಲ್ಲರೂ ಇಲ್ಲೇ ಬರೋದು. ಎಲ್ಲರೂ ಒಂದೇ ಸ್ಕೂಲಿಗೆ ಹೋಗ್ತಾರೆ, ಶರಣಬಸವೇಶ್ವರ ಸ್ಕೂಲ್ ಅಂತೇಳಿ ಅವ್ರದ್ದು. ನಮ್ಮ ಊರಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ, ಅದೇ ಅವ್ರದ್ದು ಶರಣಬಸವೇಶ್ವರ. ಹಾಗಾಗಿ ಅದೇ ಸ್ಕೂಲಿಗೆ ಹಾಕಿದ್ದೀನಿ, ಹೆಸರು ಅದೇ ಐತಿ. ನೋಡಿ ಈಗ ನೆಕ್ಸ್ಟು ವ್ಯಾನಿಗೆ ಹಚ್ತಾ ಇದ್ದೀನಿ ನನ್ನ ಮಕ್ಕಳನ್ನು. ಅವ್ರು ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ರೆಡಿ ಆಗಿಬಿಟ್ಟು ದೇವ್ರಿಗೆ ಹೋಗ್ಬೇಕು ನಾನು ಉಡಿ ತುಂಬಿಸ್ಕೊಳ್ಳೋಕ್ಕೆ. ನನ್ನ ಚಿಕ್ಕ ಮಗಳು ನೋಡಿ ಅಲ್ಲಿ ಪಾಪ ನಡುಕ್ಕೆ ಕೂತ್ಕೊಂಡಿದ್ದಾಳೆ, ಕಾಣಿಸ್ತಾ ಇಲ್ಲ, ಕಾಲೊಂದು ಪೇನ್ ಆಗಿದೆ ಅವಳಿಗೆ. ಬಸ್ ಹತ್ತಿಸಿ ಈಗ ನಾನು ರಿಟರ್ನ್ ಮನೆಗೆ ಬಂದು ನಾನು ರೆಡಿ ಆಗಿಬಿಟ್ಟು ಈ ಉಡಿ ತುಂಬೋ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.